ಸ್ವಕ್ಷೇತ್ರದತ್ತ ಮೆಟ್ರೋದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನು ಬೆಳೆಸಿದ್ದಾರೆ. ವಿಧಾನಸೌಧ ಮೆಟ್ರೋ ಸ್ಟೇಷನ್ನಿಂದ ಪ್ರಯಾಣವನ್ನು ಆರಂಭಿಸಿ ಕನಕಪುರ ರಸ್ತೆಯ ಕೊನೆಯ ಸ್ಟೇಷನ್ವರೆಗೂ ಕೂಡ ಸಿಎಂ ಮೆಟ್ರೋ ಪ್ರಯಾಣವನ್ನು ಮಾಡುವಂಥದ್ದು. ಝೀರೋ ಟ್ರಾಫಿಕ್ ಸಮಸ್ಯೆಯನ್ನು ಜನರಿಗೆ ತಪ್ಪಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಮೆಟ್ರೋ ಬಳಕೆ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಮೆಟ್ರೋದಲ್ಲಿ ಪ್ರಯಾಣವನ್ನು ಮಾಡ್ತಾ ಇರುವಂಥದ್ದು. ಕನಕಪುರ ರಸ್ತೆಗೆ ಹೋಗುವಂತಹ ಮೆಟ್ರೋ ನಿಲ್ದಾಣಕ್ಕೆ ಹೋಗಿ ಕೊನೆಯ ಮೆಟ್ರೋ ನಿಲ್ದಾಣದಲ್ಲಿ ಇಳಿದು ಅಲ್ಲಿಂದ ಸರ್ಕಾರಿ ವಾಹನದಲ್ಲಿ ಅವರು ಪ್ರವಾಸವನ್ನು ಮುಂದುವರಿಸ್ತಾರೆ. ಸ್ವಕ್ಷೇತ್ರದತ್ತ ಮೆಟ್ರೋದಲ್ಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ವಿಧಾನಸೌಧದ ಮೆಟ್ರೋ ನಿಲ್ದಾಣದಿಂದ ಅವರು ಮೆಟ್ರೋ ಪ್ರಯಾಣವನ್ನು ಆರಂಭಿಸಿರುವಂಥದ್ದು. ವಿಧಾನಸೌಧ ಮೆಟ್ರೋ ನಿಲ್ದಾಣಕ್ಕೆ ಆಗಮಿಸ್ತಾ ಇರುವ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಆಗಲೇ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದನ್ನು ಕೂಡ ಕೇಳಿಸ್ಕೊಂಡ್ರಿ. ನನ್ನ ಕ್ಷೇತ್ರದ ಜನತೆಗೆ ಕೃತಜ್ಞತೆಗಳನ್ನು ಸಲ್ಲಿಸುವ ಕಾರಣಕ್ಕೋಸ್ಕರ ನಾನು ಮೆಟ್ರೋದಲ್ಲಿ ಹೋಗ್ತಾ ಇದ್ದೇನೆ ಅಂಥೇಳಿ ಮೆಟ್ರೋದಲ್ಲಿ ಪ್ರಯಾಣಿಸ್ತಾ ಇರುವ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ನೂತನ ಸಿಎಂ ಅವರನ್ನು ಮೆಟ್ರೋದಲ್ಲಿ ನೋಡಿದಂತಹ ಜನರು ಕೂಡ ಖುಷಿಯಾಗಿರುವುದು, ಅವರಿಗೆ ಹಸ್ತಲಾಘವವನ್ನು ನೀಡಿ ಶುಭಾಶಯಗಳನ್ನು ತಿಳಿಸಿದ್ದು, ಹಾಗೆ ಅದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಅವರ ಕುಶಲೋಪರಿಯನ್ನು ವಿಚಾರಿಸಿದಂಥದ್ದು. ಈ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಡಿಕೆ ಶಿವಕುಮಾರ್ ಅವರು ಮೆಟ್ರೋದಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇರುವಂಥದ್ದು. ಮೆಟ್ರೋದಲ್ಲಿ ಹೋದಂತಹ ಸಂದರ್ಭದಲ್ಲಿ ಎದುರಿಗೆ ಕಂಡವರನ್ನು ಹೌ ಆರ್ ಯು ಅಂಥೇಳಿ ವಿಚಾರಿಸೋದನ್ನು ಕೂಡ ಕೇಳಿಸ್ಕೋತಾ ಇದ್ದೀರಾ ನೀವು. ಕನಕಪುರಕ್ಕೆ ತೆರಳ್ತಾ ಇದ್ದಾರೆ. ಇವತ್ತು ಕನಕಪುರ ತಾಲೂಕಿನ 19 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅವರು ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ತಮ್ಮ ಕ್ಷೇತ್ರದ ಜನತೆಗೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಸುಮಾರು ಅರ್ಧ ಗಂಟೆ ಕಾಲವನ್ನು ಕಳೀತಾರೆ. ಅಲ್ಲಿನ ಜನರ ಜೊತೆ ಸಂವಾದವನ್ನು ನಡೆಸ್ತಾ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇದಕ್ಕೋಸ್ಕರ ಅವರು ಕನಕಪುರಕ್ಕೆ ತೆರಳುವಾಗ ಸಿಎಂ ಹೋದರೆ ಝೀರೋ ಟ್ರಾಫಿಕ್ ನೋಡಿ, ಒಂದು ಮಗುವಿಗೆ ಚಾಕ್ಲೇಟನ್ನು ಕೂಡ ಕೊಡ್ತಾ ಇರೋದನ್ನು ಗಮನಿಸಿದ್ರಿ. ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಆ ಕುಟುಂಬ ಸೆಲ್ಫಿಯನ್ನು ಕೂಡ ತೆಗೆದುಕೊಳ್ತಾ ಇದೆ. Thank you for coming. Open illness. Thank you for coming. Open illness. ದೊಡ್ಡಹಳ್ಳಿಯಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ ಜನ. ಸಾತೂರು ಕ್ಷೇತ್ರ, ದೊಡ್ಡಹಳ್ಳಿ ಜಿಲ್ಲಾ ಪಂಚಾಯತ್, ಕನಕಪುರ, ಬೆಂಗಳೂರು ದಕ್ಷಿಣ ಇವರೆಲ್ಲ ಸೇರಿ ನನ್ನ ಕರ್ಕೊಂಡು ಬಂದಿದ್ದಾರೆ. ನಾನು ಬಂದು ನೋಡ್ಬೇಕು ಅಂತ ಅವ್ರಿಗೆಲ್ಲ ನಾನು ಇಲ್ಲಿ ಟೈಮ್ ಕೊಡಕ್ ಆಗ್ತಾ ಇಲ್ಲ. ಅವರೆಲ್ಲ ಪಾಪ ಎಲ್ಲ ಹಿಂದಕ್ಕೆ ತೆರಳು ಹೋಗ್ತಾ ಇದಾರೆ. ಎಷ್ಟೋ ಜನಕ್ಕೆ ನಾನು ಅದಕ್ಕೆ ಯಾರು ಬರಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ, ನಾನೇ ಬರ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ನನ್ನ ಫಸ್ಟ್ ವಿಸಿಟು ನಮ್ಮ ಕ್ಷೇತ್ರಕ್ಕೆ ಹೋಗಿ ನನ್ನ ಜನತೆಗೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಅವರ ಭಾವನೆ, ಅವರ ಶ್ರಮ, ಅವ್ರಿಗೆ ಫಲ ಸಿಗಬೇಕು. ಎಲ್ಲರಿಗೂ ಶ್ರಮಕ್ಕೆ ತಕ್ಕಂತೆ ಫಲ ಸಿಗಬೇಕಲ್ಲ. ಅಟ್ಲೀಸ್ಟ್ ನಾನು ಕ್ಷೇತ್ರದ ಜನತೆಗೆ ನನಗೆ ಯಾರು ಈ ವಿಧಾನಸೌಧ ಮೆಟ್ಲನ್ನು ಹತ್ತಿಸಿ ಕಳೆದ 40 ವರ್ಷದಿಂದ ನನ್ನ ಬೆಳೆಸಿದ್ದಾರೆ, ಫಸ್ಟ್ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾದ್ದು ನನ್ನ ಡ್ಯೂಟಿ. ಸೊ ಅದಕ್ಕೆ ಎಲ್ಲ ಕೆಲಸ ಬಿಟ್ಟು ಫಸ್ಟ್ ಇವತ್ತು ಸಂಡೇ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆಯಿಂದ ಒಂದು 20 ಜಾಗ ಐಡೆಂಟಿಫೈ ಮಾಡಿದ್ದೀನಿ, 20-25 ಜಾಗ ಎಲ್ಲ ಭೇಟಿ ಮಾಡಿದ್ದನ್ನು ಐಡೆಂಟಿಫೈ ಮಾಡಿದ್ದೀನಿ. ಎಲ್ಲರನ್ನೂ ಕೂಡ ಒಂದು ಅರ್ಧ ಗಂಟೆ ಅವ್ರಿಗೆಲ್ಲ ಧನ್ಯವಾದ ಹೇಳೋಂಥ ಕೆಲಸ ಮಾಡ್ತೀನಿ. ಆಮೇಲೆ ಅವ್ರಿಗೆ ಪ್ರತ್ಯೇಕವಾದಂಥ ಭೇಟಿಗೆ
ನಾನು ಅಧಿಕಾರಿಗಳನ್ನ ಹಾಕ್ತೀನಿ ಮತ್ತು ಅವ್ರ ಕೆಲಸ ಕಾರ್ಯಗಳನ್ನ ಹಾಕ್ತೀನಿ. ಬಟ್ ಅವ್ರು ಯಾವುದೂ ನಂಗೆ ತೊಂದರೆ ಕೊಟ್ಟವರಲ್ಲ. ಅವ್ರದ್ದು ಕೆಲಸ ಅವರು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ಎಲ್ಲ ತಿಳುವಳಿಕೆ ಇದೆ, ರಾಜಕೀಯದಲ್ಲಿ ಭಾಳ ಪ್ರಜ್ಞೆ ಇದೆ. ಅದು ನನ್ನ ಡ್ಯೂಟಿ. ನನ್ನ ಹತ್ರ ಅಪೇಕ್ಷೆ ಏನು ಮಾಡದೆ ಹೋದ್ರು ಕೂಡ ನಾನು ಅವ್ರಿಗೆ ಸೇವೆ ಮಾಡಬೇಕಂತ ಡ್ಯೂಟಿ. ಅದಕ್ಕೆ ನಾನು ಏನು ನನ್ಗೆ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಅವರೇ ಅಲ್ವೇನಪ್ಪ ಹೇಳ್ಕೊಂಡು ಬಂದವ್ರು ಇಲ್ಲಿ ಗಂಟ ತಂದು ನೋಡಿ ವಿಧಾನಸೌಧ ಮೆಟ್ಲು ಹಚ್ಚವ್ರೆ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ಗ್ಯಾಸಂದು. ಇದಕ್ಕಿನ್ನ ಈ ಇಂಡಸ್ಟ್ರಿಯಲ್ ಗ್ಯಾಸ್ ಇದೆಯಲ್ಲ, ಇಂಡಸ್ಟ್ರಿಯಲ್ ಗ್ಯಾಸು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.